ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸುಷ್ಮಾ. ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಹೊಸ ನೋಟಿಫಿಕೇಷನ್ ಜೊತೆ ಬಂದಿದ್ದೀನಿ. ಅದು ಕೆಸೆಟ್ ನೋಟಿಫಿಕೇಷನ್ನು. ಈ ವಿಡಿಯೋದಲ್ಲಿ ನಾವು ಕೆಸೆಟ್ ಅಂದ್ರೇನು, ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಬೇಕು, ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಎಕ್ಸಾಮ್ ಸಿಟಿ ಯಾವ ಥರ ಇರುತ್ತೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಅದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್, ಕೆಸೆಟ್ ಅಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಈ ಎಕ್ಸಾಮ್ನ ಯಾರು ಎಲಿಜಿಬಲ್ ಅದಾರ ಅಂತಂದ್ರೆ, ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ತಾರೆ ಅವರೆಲ್ಲ ಎಕ್ಸಾಮ್ ಎಲಿಜಿಬಲ್ ಇರ್ತಾರೆ. ಯಾರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಆ್ಯಂಡ್ ಲೆಕ್ಚರ್ ಆಗಬೇಕಂತ ಇಶ್ಯೂ ಇರುತ್ತೆ, ಅಥವಾ ಎಜುಕೇಷನ್ನ ಇನ್ನೂ ಕಂಟಿನ್ಯೂ ಮಾಡ್ಬೇಕಂತಿರ್ತಾರೆ, PhD MPhil ಯಾರಾದರೂ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ, ಅವರೆಲ್ಲ ಈ ಎಕ್ಸಾಮ್ನ ಬರಿಬೋದು. ಈ ಎಕ್ಸಾಮ್ ಬರೆದ್ರೆ ನಿಮಗೊಂದು ಜಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ಈ ಎಕ್ಸಾಮ್ ಬರೆದ್ರೆ ಯಾವುದೇ ಜಾಬ್ ಆಗಲಿ ಏನಾದರೂ ಎಲ್ಲ ಕಾಲೇಜ್ನಾಗ ಸೀಟ್ ಅದು ಏನೂ ಸಿಗೋಂಗಿಲ್ಲ. ಜಸ್ಟ್ ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ನ ಯೂಸ್ ಮಾಡ್ಕೊಂಡು ನೀವು ಬೇರೆ ಬೇರೆ ಕಾಲೇಜಲ್ಲಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಜಾಬ್ನ ಅಪ್ಲೈ ಮಾಡ್ಬೋದು. ಜಾಬ್ ತೊಗೊಳಿಕ್ಕೆ ಒಂದು ಸರ್ಟಿಫಿಕೇಟ್ ತೊಗೊಂಡಾಗ ಅಷ್ಟೇ. ಓಕೆ, ಇದು ಎಕ್ಸಾಮ್ದು ಕೆಸೆಟ್ ಅಪ್ಲಿಕೇಶನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಅಪ್ಲಿಕೇಶನ್ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. August 28 ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ದಿಸ್ ಅಪ್ಲಿಕೇಶನ್ ಎಕ್ಸಾಮ್ ಈಸ್ September 18. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಪೇಯಿಂಗ್ ದ ಅಪ್ಲಿಕೇಶನ್ ಫೀ ಈಸ್ September 19. ಆ್ಯಂಡ್ ಅಡ್ಮಿಟ್ ಕಾರ್ಡ್ ಅಂತಂದು ಯಾವಾಗ ರಿಲೀಸ್ ಆಗುತ್ತೆ ಅಂದರೆ October 20ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗ್ಲಿಕ್ಕತ್ತಿದೆ. ಟೆಂಟೇಟಿವ್ ಎಕ್ಸಾಮ್ ಡೇಟ್, ಟೆಂಟೇಟಿವ್ ಮೀನ್ಸ್ ಆ ಡೇಟಿಗೆ ಮೇ ಬಿ ಆಗ್ಬೋದು, ಇಲ್ಲ ಮುಂದಕ್ಕೂ ಪೋಸ್ಟ್ಪೋನ್ನು ಆಗ್ಬೋದು. ಎಕ್ಸಾಮ್ ಟೆಂಟೇಟಿವ್ ಟೆಂಪರರಿ ಡೇಟ್ ಕೊಟ್ಟಾರೆ, ಅದು November 2 ಮೇ ಬಿ ಕಂಡಕ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಮೇ ಬಿ ಪೋಸ್ಟ್ಪೋನ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ ಎಕ್ಸಾಮ್. ಸೊ ಅಪ್ಲಿಕೇಶನ್ ಈ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಯಾರ್ಯಾರು ಎಲಿಜಿಬಲ್ ಅದಾರ ಈ ಎಕ್ಸಾಮ್ಗೆ ಅಂತಂದ್ರೆ, ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರುತ್ತೆ, ಮಾಸ್ಟರ್ ಡಿಗ್ರಿ, MA MCom MSc MTech ಆರ್ ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಯಾರ್ಯಾರ್ದಾಗಿರುತ್ತೆ ಅವರೆಲ್ಲ ಎಲಿಜಿಬಲ್ ಅದಾರ. ಮತ್ತು ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ದಿಸ್ ಎಕ್ಸಾಮ್ ಈಸ್ ಅಂದ್ರೆ ಮಿನಿಮಮ್ ಜನರಲ್ದವ್ರಿಗೆ ಎಷ್ಟು ಇರಬೇಕಂದ್ರೆ, ನೀವು ಪರ್ಸೆಂಟೇಜ್ 55% ಇರಬೇಕು. SC ST ಕ್ಯಾಟಗರಿ 1ದವ್ರಿಗೆ ಮಿನಿಮಮ್ 50% ಇದ್ರೆ ನೀವು ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀರಿ. ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ ಅವರು ಸಹ ಅಪ್ಲೈ ಮಾಡ್ಬೋದು. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂದ್ರೆ ಪೋಸ್ಟ್ ಗ್ರ್ಯಾಜುಯೇಷನ್ ಲಾಸ್ಟ್ ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಅಂದರೆ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ಆರ್ ಫೋರ್ತ್ ಸೆಮಲ್ಲಿ ಇದ್ದರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ನ. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದ್ರೆ, ಇಲ್ಲಿ ಈ ಎಕ್ಸಾಮ್ದಾಗ ಮೇನ್ಲಿ 2 ಪೇಪರ್ಸ್ ಇರ್ತಾವೆ. ಪೇಪರ್ 1 ಜನರಲ್ ಪೇಪರ್, ಇದು ಎಲ್ಲ ಸಬ್ಜೆಕ್ಟ್ದವ್ರಿ, ಅಂದರೆ ಯಾವುದೇ ಸಬ್ಜೆಕ್ಟ್ ಇರಲಿ, MA MCom MTech MSc ಯಾವುದೇ ಸಬ್ಜೆಕ್ಟ್ ಇದ್ರೂ ಎಲ್ಲರಿಗೂ ಸೇಮ್ ಪೇಪರ್ ಇರುತ್ತೆ. ದಟ್ ಈಸ್ ಪೇಪರ್ 1 ಜನರಲ್ ಪೇಪರ್. ಅಲ್ಲಿ 50 ಕ್ವಶನ್ಸ್ ಇರ್ತವೆ, ಒಂದು ಕ್ವಶನಿಗೆ 2 ಮಾರ್ಕ್ಸ್, ದಟ್ ಈಸ್ ಟೋಟಲ್ 100 ಮಾರ್ಕ್ಸ್. ಆ್ಯಂಡ್ ಇದು ಜನರಲ್ ಪೇಪರ್ನಾಗ ಏನೇನು ಇರುತ್ತೆ ಅಂದ್ರೆ, ಅದೇ ಟೀಚಿಂಗ್ ರಿಲೇಟೆಡ್ ಕ್ವಶನ್ಸ್, ಆಪ್ಟಿಟ್ಯೂಡು, ಜನರಲ್ ಅವೇರ್ನೆಸ್ಸು, ಜನರಲ್ ನಾಲೆಜ್ ಕ್ವಶನ್ಸು, ರೀಸನಿಂಗು, ಅಂದರೆ ಜನರಲ್ ಕ್ವಶನ್ಸಾಗಿ ಕೇಳ್ತಾರೆ. ಆ್ಯಂಡ್ ಪೇಪರ್ 2 ಇದು ಸಬ್ಜೆಕ್ಟಿವ್ ಪೇಪರ್ ಇರುತ್ತೆ. ಸಬ್ಜೆಕ್ಟಿವ್ ಅಂದ್ರೆ ನೀವು MA ಏನು ಹಿಸ್ಟ್ರಿ ಆಗಿತ್ತು ಅಂತಂದ್ರೆ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸು, MTech ಇನ್ ಕಂಪ್ಯೂಟರ್ ಸೈನ್ಸ್ ಆಗಿತ್ತು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸು, ಅಥವಾ MSc ಇನ್ ಮ್ಯಾಥಮೆಟಿಕ್ಸ್ ಆಗಿತ್ತು ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಯಾವ್ಯಾವ ಇರ್ತವೆ ಆ ಸಬ್ಜೆಕ್ಟಿಗೆ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಮತ್ತು ಇದು ಸಬ್ಜೆಕ್ಟ್ ಪೇಪರ್ 2 ಒಳಗೆ 100 ಕ್ವಶನ್ಸ್ ಇರ್ತಾವೆ, 200 ಮಾರ್ಕ್ಸಿಗೆ ಇರ್ತದೆ. ಇಲ್ಲಿ ಇದಿದಾರ್ದ ಇವೆಲ್ಲ ಪೇಪರ್ 2 ಸಬ್ಜೆಕ್ಟ್ಸು. ಟೋಟಲ್ 41 ಸಬ್ಜೆಕ್ಟ್ಸ್ ಅವ. 41 ಸಬ್ಜೆಕ್ಟ್ಸ್ ಔಟ್ ಆಫ್ 41 ಯು ಹ್ಯಾವ್ ಟು ಚೂಸ್ ಎನಿ ಒನ್ ಸಬ್ಜೆಕ್ಟ್. ನಿಮ್ಗೆ ಯಾವ ಸಂಬಂಧ ಸಬ್ಜೆಕ್ಟ್ ಚೂಸ್ ಮಾಡ್ಬೋದು. ಅಪ್ಲಿಕೇಶನ್ ಪ್ರೊಸೆಸ್ ಯಾವ ಥರ ಅಂದ್ರೆ, ಫಸ್ಟ್ KA ವೆಬ್ಸೈಟಿಗೆ ಹೋಗಬೇಕು. ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟಿಗೆ ಹೋಗ್ತೀರಿ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ಆನ್ಲೈನ್. ಆಫ್ಟರ್ ದ್ಯಾಟ್ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಆಫ್ಟರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ದಟ್ ಈಸ್ ಫೋಟೋ, ಸಿಗ್ನೇಚರ್, ಎಜುಕೇಷನಲ್ ಡೀಟೇಲ್ಸ್, ಸರ್ಟಿಫಿಕೇಟ್ ಎಲ್ಲ. ಅದಾದ್ಮೇಲೆ ಅಪ್ಲಿಕೇಶನ್ ಫೀನ ಪೇ ಮಾಡಬೇಕು. ಜನರಲ್ದವರಿಗೆ ಜನರಲ್ ಕ್ಯಾಟಗರಿ 2A 2B 3A 3B ದವರಿಗೆ 1000 ರೂಪೀಸ್ ಅದ. SC ST ಕ್ಯಾಟಗರಿ 1ದವರಿಗೆ 700 ರೂಪೀಸ್ ಅದ. ಇವೆಲ್ಲ ಅಪ್ಲಿಕೇಶನ್ ಅಮೌಂಟ್ ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ಅಪ್ಲಿಕೇಶನ್ನ ಪ್ರಿಂಟ್ಔಟ್ನ ತಗೋಬೇಕು. ಇದು ಅಪ್ಲಿಕೇಶನ್ ಪ್ರೊಸೆಸ್ಸು. ನಿಮಗೆ ಲಿಂಕ್ ಬೇಕಂತಂದ್ರೆ KA ವೆಬ್ಸೈಟ್ ಅಥವಾ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು, ನಿಮಗೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು KA ವೆಬ್ಸೈಟ್ಗೆ ಹೋಗ್ತೀರಿ. ನೀವೆಲ್ಲ ಡೀಟೇಲ್ಸ್, ನಿಮ್ದೆಲ್ಲ ಡೀಟೇಲ್ಸ್ ಅಪ್ಲಿಕೇಶನ್ನ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಆ್ಯಂಡ್ ಅಪ್ಲಿಕೇಶನ್ನ
ಫೀ ಪೇ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಆ್ಯಂಡ್ 2A 2B 3A 3Aದವರಿಗೆ 1000 ರುಪೀಸು, SC/ST ಕ್ಯಾಟಗರಿ 1ದವರಿಗೆ 700 ರುಪೀಸ್. ಟೋಟಲ್ 7 to 10 ಸಿಟೀಸ್ ಅವ. ಮತ್ತು ಸೆಂಟರ್ ಎಕ್ಸಾಮ್ ಫಾರ್ ಸೆಂಟರ್ ಅವ. ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಸೆಂಟರ್ಸ್ ಇದಾವೆ ಅಂತೇಳಿ. ಇಲ್ಲೆಲ್ಲ ನಿಮ್ಗೆ ಯಾವ್ದು ನಿಯರ್ ಅದ ಆ ಲೊಕೇಶನ್ಗೆ ನೀವು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಬೋದು. ನೀವು ಅಕಸ್ಮಾತ್ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತಂದ್ರೆ ನಿಮಗೆ ಈ ಥರ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಒಳಗೆ ನೀವು ಯಾವ ಎಕ್ಸಾಮ್ ಯಾವ ಇಯರ್ ಪಾಸ್ ಮಾಡಿರಿ, ಎಷ್ಟು ಅಂದರೆ ಯಾವ ಸಬ್ಜೆಕ್ಟಿಗೆ ಪಾಸ್ ಮಾಡಿರೋದೆಲ್ಲ ಡೀಟೇಲ್ ಇರುತ್ತೆ. ಇದ್ರದ್ದು ವ್ಯಾಲಿಡಿಟಿ ಲೈಫ್ ಟೈಮ್ ಇರುತ್ತೆ. ಹಿಂಗೆ 2 years 3 years ಆ ಥರ ಏನಿಲ್ಲ. ಒಂದ್ಸಲ ಕ್ಲಿಯರ್ ಮಾಡಿದ್ರೆ ಅಂತಂದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ವಾಟ್ ಆರ್ ದ ಬೆನಿಫಿಟ್ಸ್ ಅಂತಂದ್ರೆ ನೀವು ಅಕಸ್ಮಾತ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಅವ ಅಂದ್ರೆ, ಒಂದು ಲೆಕ್ಚರ್ ಆಗ್ಬೋದು ಬೇರೆ ಬೇರೆ ಯೂನಿವರ್ಸಿಟಿ ಒಳಗೆ. ಆ್ಯಂಡ್ ನಿಮ್ಗೆ ಲೆಕ್ಚರಿಂಗ್ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೀವು ಎಜುಕೇಷನ್ ಕಂಟಿನ್ಯೂ ಮಾಡ್ತೀರ ಅಂತಂದ್ರೆ MPhil PhD ಮಾಡ್ಬೋದು. ಮತ್ತು ಅಕಸ್ಮಾತ್ ನೀವು ಆಲ್ರೆಡಿ ಲೆಕ್ಚರ್ ಆಗಿದ್ರಿ ಅಂತಂದ್ರೆ ನಿಮ್ಮನ್ನ ಕೆರಿಯರ್ನ ಗ್ರೋತ್ ಮಾಡ್ಬೋದು. PhD KSET ಎಕ್ಸಾಮ್ ಕ್ಲಿಯರ್ ಆಯ್ತಂದ್ರೆ ನೀವು 1 step ಮತ್ತು ಕೆರಿಯರ್ನ ಗ್ರೋತ್ ಮಾಡ್ಬೋದು. ಓಕೆ, ದಿಸ್ ಇಸ್ ಅಬೌಟ್ KSET ನೋಟಿಫಿಕೇಶನ್ ಡೀಟೇಲ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಏನಾದರೂ ಡೀಟೇಲ್ಸ್ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡ್ಬೋದು. ನೀವು ಮತ್ತು ಬೇರೆ ಯಾವುದೋ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನನಗೆ ಡೈರೆಕ್ಟ್ ಕಮೆಂಟ್ ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಗೆ ಇದು KSET ಏನೇ ಡೌಟ್ಸ್ ಇದ್ರೆ, ಅಕಸ್ಮಾತ್ ಅಪ್ಲಿಕೇಶನ್ ಫಿಲ್ ಮಾಡೋದು ವಿಡಿಯೋ ಬೇಕಾಗಿತ್ತಂದ್ರೂ ಅದನ್ನು ನೀವು ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.